ನೋಟ್ಸು ನಾನು ಓದುತ್ತಿದ್ದೇನೆ. ಕಾರ್ಡು ತಗೊಬಮ್ಮ. ಓದು. ಹಾಲಿನ ಉಪಯೋಗ ಏನು ಹೇಳ? ಕಾಸ್ಟಿಕ್ ಸೋಡದ ಉಪಯೋಗ ಏನು ಹೇಳು? ನೆಫ್ರಾನ್ನ ಕಾರ್ಯಗಳೇನು? ಮಾಡ್ತಾಳೆ, ಬಾಯ್ ಬಿಟ್ಟು ಓದ್ತಾಳ? ಕೇಳಿಸ್ತದ ನಿಮ್ಗೆ ಅವಳು ಓದೋದು? ಎಲ್ಲ ತೆಗಿಯ ಬುಕ್ಕೆಲ್ಲ. ಬೆಳಗ್ಗೆ 4:45ಗೆ ಎದ್ದೇಳಿಸಿ ತಣ್ಣೀರಲ್ಲಿ ಮುಖ ತೋರಿಸ್ಬಿಟ್ಟು ಒಂದು 5 ನಿಮಿಷ ಧ್ಯಾನ ಮಾಡಿಸಿ ಕೂತ್ಕೊಂಡು 5 ಗಂಟೆಗೆ ಬಾಯಿ ಬಿಟ್ಟು ಓದು ಅಂತೇಳಿ ಅಲ್ಲ. 19ನೇ ಮಗ್ಗಿ ಹೇಳ. ಕೂಲಿಗೆ ಹೋಗೋದೇನಮ್ಮ ನೀವು? ದಿನಾಗ್ಲೂ ಕೂಲಿಗೆ ಹೋಗ್ತೀರಾ? ಅವ್ರ ತಂದೆ ಇಬ್ರು. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ನಕ್ಷ, ಒಂದು ಅಪವರ್ತನ, ಇವು 3-4 ಪ್ರಾಬ್ಲಮ್ಗಳನ್ನ, ಗಣಿತದ ಲೆಕ್ಕಗಳನ್ನ ಕಲ್ತ್ಕೊಬಿಟ್ರು ಸುಲಭವಾಗಿ ಪಾಸ್ ಆಗ್ಬೋದು. ಹೀಗೆ ಮನೆ ಮನೆಗೆ ಹೋಗಿ ನಿಮ್ಮ ಮಗ ಓದುತ್ತಿದ್ದಾನ, ನಿಮ್ಮ ಮಗಳು ಬೆಳಗ್ಗೆ ಸಾಯಂಕಾಲ ಓದುತ್ತಿದ್ದಾಳ, ಇವತ್ತು ಏನು ಓದಿದೀಯಾ? ನಿನ್ನನ್ನು ದತ್ತು ತೆಗೆದುಕೊಂಡಿರುವ ಟೀಚರ್ ಮುಂಜಾನೆ 5 ಗಂಟೆಗೆ ಕಾಲ್ ಮಾಡಿ ಎದ್ದೇಳಿಸಿದ್ರ? ನಾನು ಕೇಳುವ ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ತೀಯಾ? ನಿಮ್ಮ ಮಗ ಮನೆಯಲ್ಲಿ ಜೋರಾಗಿ ಓದುತ್ತಿದ್ದಾನ? ಹೀಗೆ ಮನೆ ಮನೆಗೆ ತೆರಳಿ ಮಕ್ಕಳ ಕಲಿಕೆ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವ ಇವರು HD ತಾಲೂಕಿನ BEO CN ರಾಜು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. HD ಕೋಟೆ ತಾಲೂಕಿನಲ್ಲಿ SLC ಫಲಿತಾಂಶ ಹೆಚ್ಚಳಕ್ಕೆ BEO ಪಣ. ನಾನು ಓದುತ್ತಿದ್ದೇನೆ, ರಾಜ್ಯದಲ್ಲಿ ಫಸ್ಟ್ ಟೈಮ್ ವಿನೂತನ ಕಾರ್ಯಕ್ರಮ. ಎಸ್, ವನಜಲ ಸಂಪತ್ತಿನಿಂದ ತುಂಬಿ ತುಳುಕಾಡುತ್ತಿರುವ HD ಕೋಟೆ ತಾಲೂಕು ಅಭಿವೃದ್ಧಿಯಲ್ಲಿ ಮಾತ್ರ ಹಿಂದೆ ಉಳಿದಿಲ್ಲ, ಶಿಕ್ಷಣದಲ್ಲೂ ಕೂಡ ಬಹಳ ಹಿಂದುಳಿದಿದೆ. ಕಳೆದ 2 ವರ್ಷಗಳಿಂದ SLC ಫಲಿತಾಂಶ ಕುಂಠಿತಗೊಂಡಿದೆ. ಟೀಚರ್ ಪಾಠ ಮಾಡ್ತಿಲ್ವಾ, ಮಕ್ಕಳೇ ಓದುತ್ತಿಲ್ವಾ ಎಂಬ ಚರ್ಚೆ ಶುರುವಾಗಿದೆ. HD ಕೋಟೆ ತಾಲೂಕಿನ ಮಕ್ಕಳು ಕಲಿಕೆಯಲ್ಲಿ ಈ ಪರಿ ಹಿಂದೆ ಉಳಿದಿದ್ದಾರೆ ಎಂಬ ಪ್ರಶ್ನೆ ಶುರುವಾಗಿದೆ. ಕಳೆದ ಬಾರಿಯ SLC ಫಲಿತಾಂಶದಲ್ಲಿ HD ಕೋಟೆ ತಾಲೂಕಿಗೆ ಕೊನೆಯ ಸ್ಥಾನ. ಇದು ಕೇವಲ ಟೀಚರ್ ಅಥವಾ ಮಕ್ಕಳು ತಲೆ ತೆಗೆಸುವ ವಿಚಾರ ಅಲ್ಲವೇ ಅಲ್ಲ. ಶಾಸಕರಿಗೆ ಅವಮಾನ, ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಅವಮಾನ, ಹೆತ್ತ ತಂದೆ ತಾಯಿಗೆ ಮುಜುಗರ. ಟೋಟಲಿ ಹೇಳಬೇಕಂದ್ರೆ ಸರ್ಗೂರು ಮತ್ತು HD ಕೋಟೆ ತಾಲೂಕಿನ ಜನ ತಲೆ ತಗ್ಗಿಸುವ ವಿಚಾರ. ನಾವು ಇನ್ನು ಎಲ್ಲಿದ್ದೀವಿ ಎಂಬ ಯೋಚನೆ ಶುರುವಾಗಿದೆ. ಹೀಗೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ SLC ಫಲಿತಾಂಶ ನೆಲಕಚ್ಚುತ್ತಿರುವ ಬಗ್ಗೆ ಯಾರು ತಲೆ ಕೆಡಿಸಿಕೊಂಡ್ರು ಬಿಟ್ಟರು ಗೊತ್ತಿಲ್ಲ. ಆದರೆ ಹೊಸದಾಗಿ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಂದಿರುವ CN ರಾಜು ಅವರು ಬಹಳ ತಲೆ ಕೆಡಿಸಿಕೊಂಡಿರೋದಂತೂ ಉಂಟು. ಮಕ್ಕಳ ಕಲಿಕೆ ಬಗ್ಗೆ ಅವರು ತೆಗೆದುಕೊಂಡಿರುವ ರಿಸ್ಕು ನಿಜಕ್ಕೂ ಶ್ಲಾಘನೀಯ. ಪೋಷಕರು ತಮ್ಮ ಮಕ್ಕಳ ಕಲಿಕೆ ಬಗ್ಗೆ ಗಮನ ಹರಿಸ್ತಾರೋ ಇಲ್ವೋ, ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತೆಗೆದುಕೊಂಡಿರುವ ರಿಸ್ಕು ನಿಜಕ್ಕೂ ರಾಜ್ಯಕ್ಕೆ ಮಾದರಿ ಅಂದ್ರೆ ತಪ್ಪಕಲಾರದು. ಎಕ್ಸಾಮ್ ಆದ್ಮೇಲೆ ಮತ್ತೆ ಏನು ಓದ್ತಿದೀಯಪ್ಪ? ದಿನಾಗ್ಲೂ ಏನು ಓದ್ತೀಯ ನೀವು? ಸರಿ, ನೋಟ್ಸ್ಗಳು ಏನಾದ್ರು ಅದು ಹೇಳು. ಆಯ್ತು, ಪೆನ್ನು ತಗೋ, ಪೆನ್ ಎಲ್ಲ ಬರೀಲಿ. ಗ್ರ್ಯಾಂಡ್ ಮಾ ಕ್ಲೈಮೇಟ್ ಇದು ಸಮ್ಮರಿ ಬರೀ. ಇಲ್ಲೇ ಬರೀ ಕ್ಯೂ ಬರೀ. ಯು ಎಲ್ಲಿ ಬರೀಯೋ? ಎಲ್ಲೆಲ್ಲೋ ಬರೀಯೋ? ಕ್ವಾಲಿಟಿ ಎಲ್ಲೈ? ಏನು ಇದು? ಇದೇನು ಅಕ್ಷರನಿದು? ಯಾವ ಅಕ್ಷರನಿದು? ಆಮೇಲೆ ಫೋನ್ ಮಾಡಿ, ನೀವೇನು ಆಟ ಓಡಿಸ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಭವಿಷ್ಯನ ಮೊಬೈಲ್ ಕೊಡೋದು ಅಲ್ಲ. ನಿಮ್ಮ ತರ ನಾವು ಆಟ ಓಡಿಸ್ಕೊಂಡು ಬರೀ ಟಿವಿ ನೋಟ್ ಕುತ್ಕೊಳ್ಳೋದು. ಮಕ್ಕಳು ಒಯ್ಯೋದು ಅಂತ ಓದು ಅಂತಂದ್ರೆ ಕುಂತ್ಕೊಂಡು ಜವಾಬ್ದಾರಿಯಿಂದ ಓದಿಸಿದ್ರೆ ಯಾರು ಓದಲ್ಲ ಸರ್. ಇವ್ರು ಎಷ್ಟು ಓದಿದ್ರೆ ನಾನು ಇನ್ನೂ ಎಷ್ಟು ಕಲ್ಸ್ಕೊಡಿ ನಿಮ್ಮ ಮಕ್ಕಳಿಗೆ. ಪೋಷಕರು ಕೂಲಿಗೆ ಹೋಗಂತವ್ರು, ಅವರು ಕೂಲಿಗೆ ಹೋಗೋದೇನಮ್ಮ ನೀವು? ದಿನಾಗ್ಲೂ ಕೂಲಿಗೆ ಹೋಗ್ತೀರಾ? ಅವ್ರ ತಂದೆ ಇಬ್ರು ಕೂಲಿ.
ಎಲ್ಲಿಗೆ ಹೋಗಿದ್ದಾರೆ? ನಾನು ಓದುತ್ತಿದ್ದೇನೆ ಎಂಬ ಕಾರ್ಯಕ್ರಮ ರಾಜ್ಯದಲ್ಲೇ ಮೊದಲು. ಇದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆದ್ಮೇಲೆ ಒಂದು ಕಾರ್ಡ್ ಕೊಟ್ಟಿದ್ದೀವಿ, ನಾನು ಓದುತ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಆ ಕಾರ್ಡಲ್ಲಿ ನೀವು ಸೈನ್ ಕೊಡಬೇಕು, ದಿನ ಟೀಚರ್ಗಳು ಅದನ್ನ ಫಾಲೋ ಅಪ್ ಮಾಡಬೇಕು. ಅದು ಮಾಡ್ತಾ ಇದೀಯಾ ನೀನು? ಆಯ್ತು, ಓದ್ಸೇಮ್ಮ. ಬೆಳಗ್ಗೆ ರಾತ್ರಿ ಹೊತ್ತು ಓದಿಸಿ, ರಾತ್ರಿ 11 ಗಂಟೆವರೆಗೂ ಓದಿಸಿ, ಬೆಳಗ್ಗೆ 5 ಗಂಟೆಗೆ ಏಳಿಸಿ. ಅಷ್ಟಕ್ಕೂ ಏನಿದು ನಾನು ಓದುತ್ತಿದ್ದೇನೆ ಕಾರ್ಯಕ್ರಮ ಅಂತೀರಾ? ಅದನ್ನೇ ನಾವು ಪುಟಗಟ್ಟಲೆ ಹೇಳುವ ಬದಲು ಅವರೇ ಸಾಂಘಿಕವಾಗಿ ಅರ್ಥವಾಗುವ ರೀತಿಯಲ್ಲಿ ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತನಾಡಿದರೆ ಬನ್ನಿ ನೋಡೋಣ. ಹೆಗ್ಗಡದೇವನಕೋಟೆ ತಾಲೂಕು ಶೈಕ್ಷಣಿಕವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ SSLC ಫಲಿತಾಂಶ ಕಡಿಮೆ ಇರೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಳೆದ 4-5 ತಿಂಗಳಿಂದಲೂ ಕೂಡ ಕಾರ್ಯೋನ್ಮುಖರಾಗಿ SSLC ಫಲಿತಾಂಶವನ್ನು ಈ ಸರಿ ಉತ್ತಮಪಡಿಸುವಂಥ ನಿಟ್ಟಿನಲ್ಲಿ ವಿವಿಧ ಕಾರ್ಯತಂತ್ರಗಳನ್ನು ಬಳಸಿಕೊಂಡು ನಮ್ಮ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳ ಸೂಚನೆ, ಮಾರ್ಗದರ್ಶನ, ಹಾಗೆ ಮಾನ್ಯ ಶಾಸಕರ ಸಲಹೆ ಸೂಚನೆಯಂತೆ ನಾವು ವಿಶೇಷವಾಗಿ HD ಕೋಟೆ ತಾಲೂಕಿನಲ್ಲಿ ನಾನು ಓದುತ್ತಿದ್ದೇನೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಅನುಷ್ಠಾನಗೊಳಿಸಿದ್ದೇವೆ ಕಳೆದ ನವೆಂಬರ್ ತಿಂಗಳಿಂದಲೇ. ಅದರ ರೀತಿ ಪ್ರತಿಯೊಂದು SSLC ವಿದ್ಯಾರ್ಥಿಯ ಮನೆಯಲ್ಲಿ ಕೂಡ ಒಂದು ನಾನು ಓದುತ್ತಿದ್ದೇನೆ ಪೋಸ್ಟರ್ ಹಾಕಿ ಪ್ರತಿದಿನ ಮಗು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳೋವಂಥದ್ದು ಮತ್ತು ತಾನು ಓದಿರೋ ಅಂಥದ್ದನ್ನು ಬರೆಯುವಂಥ ಹವ್ಯಾಸ ಬೆಳೆಸ್ಕೊಳ್ಳೋದು, ಸಂಜೆ ಮತ್ತು ಮನೆಗೆ ತಿಳಿದಾಗ ಓದುವಂಥದ್ದು, ಬರೆಯುವಂಥದ್ದು, ಇದು ಎಷ್ಟನ್ನು ಕೂಡ ಮಾಡಿದ ನಂತರ ಪೋಷಕರ ಹತ್ರ ಆ ಒಂದು ಕಾರ್ಡಲ್ಲಿ ಸಹಿಯನ್ನು ಪಡ್ಕೊಂಡು ತರಗತಿ ಶಿಕ್ಷಕರು ಅದನ್ನು ಪ್ರತಿದಿನ ಮೇಲ್ವಿಚಾರಣೆ ಮಾಡಿ, ಮುಖ್ಯ ಶಿಕ್ಷಕರು ವಾರಕ್ಕೊಂದ್ಸರಿ ಅದನ್ನು ಮೇಲ್ವಿಚಾರಣೆ ಮಾಡಿ ಪ್ರತಿದಿನ ಮಗು ಮನೆಯಲ್ಲಿ ಓದ್ತಾ ಇದ್ದಾನೆ ಓದ್ತಾ ಇಲ್ವೋ ಅನ್ನೋದನ್ನು ಮೇಲ್ವಿಚಾರಣೆ ಮಾಡಿ ಫಾಲೋ ಅಪ್ ಮಾಡೋಕ್ಕೆ ಪೋಷಕ, ಶಿಕ್ಷಕ, ಮುಖ್ಯ ಶಿಕ್ಷಕ ಮತ್ತು ವಿದ್ಯಾರ್ಥಿ 4 ಜನಗಳ ಜೊತೆ ನಿರಂತರವಾದ ಒಂದು ಸಂಪರ್ಕವನ್ನು ಇಟ್ಕೊಳ್ಳೋಕ್ಕೋಸ್ಕರ ನಾನು ಓದುತ್ತಿದ್ದೇನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದನ್ನು ರಿಯಾಲಿಟಿಯನ್ನು ಚೆಕ್ ಮಾಡೋದಕ್ಕೋಸ್ಕರ ಜೊತೆಗೆ ಓದೋದ್ರ ಬಗ್ಗೆ, SSLC ಫಲಿತಾಂಶದ ಬಗ್ಗೆ ಪೋಷಕರುಗಳ ಜವಾಬ್ದಾರಿನೂ ಕೂಡ ಇದೆ. ಕೇವಲ ಶಿಕ್ಷಕರಿಗೆ ಮಾತ್ರ ಅಷ್ಟೇ ಅಲ್ಲ, ಶಾಲಾ ಮಾತ್ರ ಅಷ್ಟೇ ಅಲ್ಲ, ಪೋಷಕರದ್ದು ಇದೆ ಅನ್ನೋ ಜವಾಬ್ದಾರಿಯನ್ನು ತಿಳಿಸೋಕ್ಕೋಸ್ಕರ, ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ನಾನು ಈಗಾಗಲೇ ಒಂದು 5-6 ಗ್ರಾಮಗಳಲ್ಲಿ ಶಾಲಾ ವಾತ್ಸವ್ಯವನ್ನು, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಾತ್ಸವ್ಯವನ್ನು ಮಾಡ್ತಾಯಿದ್ದೀನಿ. ಎಷ್ಟು SSLC ಮಕ್ಕಳುಗಳಿದ್ದಾರೆ ಅಷ್ಟು SSLC ಮಕ್ಕಳ ಮನೆಗಳಿಗೆ ನಾವು ಭೇಟಿ ಕೊಟ್ಟು ಆ ತಂದೆ ಅಥವಾ ತಾಯಿ ಆ ವಿದ್ಯಾರ್ಥಿಯ ಜೊತೆ ಒಂದು ಸಂವಾದ ಮಾಡಿ ಅವರಿಗೆ ಒಂದು ಬೆಳಗಿನ ಜಾವ ಏಳಿಸೋವಂಥದ್ದು, ಓದಿಸೋವಂಥದ್ದು, ಮಗುವಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಮಗ್ಗೆ, DB ಕುಪ್ಪೆ, ಕೆಂಚನಹಳ್ಳಿ ಇತರೆ ಗ್ರಾಮಗಳಲ್ಲಿ ನಾವು ವಾತ್ಸವ್ಯ ಹೂಡಿ ಸುಮಾರು ಒಂದು 300 ಮಕ್ಕಳಷ್ಟು ಈಗಾಗಲೇ ಪೇರೆಂಟ್ ಮತ್ತು ಮನೆಗಳಿಗೆ, ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದೀವಿ ಮನೆಗಳಿಗೆ. ಇವತ್ತು ಈ ಶಾಲೆಯಲ್ಲಿ 52 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 52 ವಿದ್ಯಾರ್ಥಿಗಳ ಮನೆಗಳಿಗೂ ಕೂಡ ಇವತ್ತು ನಾನು ಭೇಟಿ ಕೊಟ್ಟು ಈಗಾಗಲೇ ಹಡಳ್ಳಿ, ಚೆಕ್ಕೂರು ಮತ್ತು ಕೂಲ್ಯ, ಹಡಳ್ಳಿಯಲ್ಲಿ 7 ಮಕ್ಕಳು, ಚೆಕ್ಕೂರಲ್ಲಿ 9 ಮಕ್ಕಳು ಮತ್ತು ಕೂಲ್ಯದಲ್ಲಿ 5 ಮಕ್ಕಳು ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟಿದ್ದೀವಿ. ಇನ್ನು ನಮ್ಮ ಬೆಳ್ತೂರಲ್ಲಿ 27 ಮಕ್ಕಳ ಮನೆ ಇದೆ. ಈಗಾಗಲೇ ಇವತ್ತು 15 ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀವಿ 10 ಗಂಟೆವರೆಗೂ ಕೂಡ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಇನ್ನು ಉಳಿದಂತಹ 12 ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ಕೊಟ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಓದೋದ್ರ ಬಗ್ಗೆ ಮತ್ತು SSLC ಫಲಿತಾಂಶದ ಪ್ರಾಮುಖ್ಯತೆ, ಅದರ ಪೂರ್ವ ಸಿದ್ಧತೆ ಬಗ್ಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯ ಮಾಡ್ತಾಯಿದ್ದೀವಿ. ಇದಕ್ಕೆ ಗ್ರಾಮಸ್ಥರು, STMC ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು, ಯುವ ಮುಖಂಡರು ಎಲ್ಲರೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಭಾಳ ಸಂತಸ ಆಗುತ್ತೆ. STMC ಮತ್ತು ಪೋಷಕರು ತಾವೇ ಬರ್ತಾರೆ, ಅವರೇ ಬಂದು ಮನೆಗಳನ್ನು ಸರ್ ಇದೊಂದು ಮನೆ ಇದೆ, ಇದೊಂದು ಮನೆ ಇದೆ ಅಂತ ಹೇಳಿ ಒಂದು ಮನೆಯನ್ನು ಬಿಡದೆ ರೀತಿ ಪೋಷಕರು ಗ್ರಾಮಸ್ಥರನ್ನೇ ಮನೆಗಳಿಗೆ ಭೇಟಿ ಮಾಡಿಸೋಂಥದ್ದು ತುಂಬ ಶ್ಲಾಘನೀಯವಾದಂಥ ಕಾರ್ಯ. ಭಾಳ ಸಂತೋಷ ಆಗುತ್ತೆ. ಮಕ್ಕಳ ಫಲಿತಾಂಶಕ್ಕೆ ಹೆಚ್ಚು ಒತ್ತು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅಂತ. ಕಲಿಕೆಯಲ್ಲಿ ಹಿಂದುಳಿದಿರೋಂಥ ಮಕ್ಕಳುಗಳಿಗೆ ಈಗಾಗಲೇ ಕಲಿಕಾ ಖಾತ್ರಿ ಪರೀಕ್ಷೆ ಅಂತ ಮಾಡ್ತಾಯಿದ್ದೀವಿ ನಾವು. ಪ್ರತಿ ತಿಂಗಳು ಆ ಮಕ್ಕಳಿಗೋಸ್ಕರನೇ ಕಲಿಕಾ ಖಾತ್ರಿ ಪರೀಕ್ಷೆ ಮಾಡಿ ಅದನ್ನ ಪ್ರಶ್ನೆ ಪತ್ರಿಕೆಯನ್ನು ನಾವು ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕಿಂದ ಮಾಡಿಸ್ತಾ ಇದ್ದೀನಿ. ನಮ್ಮ ತಾಲೂಕಿಂದ ಕ್ವಶನ್ ಪೇಪರ್ ಮಾಡಿಸ್ತಾ ಇಲ್ಲ. ನಮ್ಮ ತಾಲೂಕಿನ ಶಿಕ್ಷಕರಿಂದಲೂ ಕೂಡ ವಿಷಯ ಬೋಧಿಸುವ ಶಿಕ್ಷಕರಿಂದ ಮೇಲ್ವಿಚಾರಣೆ ಮಾಡಿಸ್ತಾ ಇಲ್ಲ. ನಾನ್ ಟೀಚಿಂಗ್ ಸ್ಟಾಫ್ ಅವರಿಂದ ಮೇಲ್ವಿಚಾರಣೆ ಮಾಡಿ ನಾನೇ ಖುದ್ದು ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡೋವಂಥದ್ದು ಮಾಡ್ತಾಯಿದ್ದೀವಿ. ಹಂತ ಹಂತವಾಗಿ ಈಗ ಜುಲೈಯಿಂದ ಇಲ್ಲಿವರೆಗೆ 4 ಎಕ್ಸಾಮ್ ಮಾಡಿದ್ದೀವಿ. ಈಗ ಡಿಸೆಂಬರಲ್ಲಿ ಲಾಸ್ಟ್ ವೀಕಲ್ಲಿ 5ನೇ ಎಕ್ಸಾಮ್ ಮಾಡ್ತಾಯಿದ್ದೀವಿ. ಸೊ ಅದರ ನಿಟ್ಟಿನಲ್ಲಿ ಸ್ವಲ್ಪ ಫಲಿತಾಂಶ ಉತ್ತಮ ಆಗುತ್ತೆ.
ಜೊತೆಗೆ ಪ್ರತಿದಿನ 9 ಗಂಟೆಯಿಂದ 10 ಗಂಟೆವರೆಗೆ ವಿಶೇಷ ತರಗತಿ, ಸಂಜೆ 4:15 5:30ವರೆಗೆ ವಿಶೇಷ ತರಗತಿ ಮಾಡ್ತಾಯಿದ್ವಿ. ಕೇಬೆಳ್ತೂರು, ಇಟ್ಟನ, ಹೆಬ್ಬಲ್ಗುಪ್ಪೆ, ಮಗ್ಗೆ ಈ ಥರದ ಗ್ರಾಮಗಳಲ್ಲಿ ರಾತ್ರಿ ತರಗತಿಗಳನ್ನು ಕೂಡ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಸರ್, ಇವಾಗ ರಿಯಾಲಿಟಿ ಚೆಕ್ ವೇಳೆ ನೀವೊಂದು ಇಲ್ಲಿನ ಒಂದು ವಾಸ್ತವಾಂಶ ಮಕ್ಕಳ ಒಂದು ಕಲಿಕೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಮನೆ ಮನೆಗೆ ಬಂದು ಭೇಟಿ ಕೊಟ್ಟು ಚೆಕ್ ಮಾಡ್ತಿದ್ದೀರ. ಈ ಒಂದು ರಿಯಾಲಿಟಿ ಚೆಕ್ ವೇಳೆ ಮಕ್ಕಳ ಕಲಿಕೆಯಲ್ಲಿ ಅಭಿವೃದ್ಧಿ ಕಾಣ್ತಿದೆ ಸರ್ ನಿಮಗೆ? ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಬೆಳ್ತೂರಿಗೆ ಇವತ್ತು ಬಂದಿದ್ದೀನಿ. ಇಲ್ಲಿ ಏನು ಸಣ್ಣ ಪುಟ್ಟ ಬೆಳವಣಿಗೆಗಳು, ಲೋಪದೋಷಗಳು ಏನಿದೆ ಅದು ನಮ್ಮ ಶಿಕ್ಷಕರಿಗೂ ಕೂಡ ಅರಿವಾಗುತ್ತೆ, ಗೊತ್ತಾಗುತ್ತೆ, ಪೋಷಕರು ಕೂಡ ಗೊತ್ತಾಗುತ್ತೆ. ಇನ್ನು 1 ತಿಂಗಳಾದಮೇಲೆ ಮತ್ತೆ ಒಂದು ವಿಸಿಟನ್ನು ನಾವು ಮಾಡ್ತೀವಿ. 1 ತಿಂಗಳಾದಮೇಲೆ ಅದರ ಒಂದು ಬೆಳವಣಿಗೆ ಅಥವಾ ಫಲಿತಾಂಶ ಉತ್ತಮ ಆಗೋಂಥ ನಿಟ್ಟಿನಲ್ಲಿ ಗೊತ್ತಾಗುತ್ತೆ ನಮಗೆ. ನಾವು ಪ್ರತಿದಿನ 9 ಗಂಟೆಯಿಂದ ವಿಶೇಷ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಸಂಜೆ 4 ಗಂಟೆಗೂ ಕೂಡ 4ರಿಂದ 5 ಗಂಟೆವರೆಗೂ ವಿಶೇಷ ತರಗತಿ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಶನಿವಾರದತ್ತು SSLC ಮಕ್ಕಳುಗಳಿಗೆ ಶನಿವಾರ ಸಂಜೆ 4 ಗಂಟೆವರೆಗೆ ಕ್ಲಾಸ್ ಮಾಡೋಂಥದ್ದು, ಭಾನುವಾರದತ್ತು ಕ್ಲಾಸ್ ಮಾಡಿಸ್ತಾ ಇದ್ದೀವಿ ನಾವು. ಅಂದರೆ ಅಷ್ಟು ಎಫರ್ಟನ್ನು ಈ ಸಾರಿ ಆಗ್ತಾಯಿದೆ. ಈವನ್ ಸಂಡೇನೂ ಕೂಡ ಬಿಡ್ತಾ ಇಲ್ಲ. ಪ್ರತಿ ಭಾನುವಾರನೂ ಕೂಡ ನಮ್ಮ ಶಿಕ್ಷಕರು ಭಾಳ ನನಗೆ ಸಂತೋಷ ಆಗುತ್ತೆ. ನಮ್ಮೆಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ನಾನು ಅಭಿನಂದಿಸ್ತೀನಿ. ಸಂಡೇ 10 ಗಂಟೆಯಿಂದ 1 ಗಂಟೆವರೆಗೂ ಕೂಡ ವಿಶೇಷ ತರಗತಿಗಳನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ. ಸರ್, ಮಕ್ಕಳ ಕಲಿಕೆ ಗುಣಮಟ್ಟದಲ್ಲಿ ತಂದೆ ತಾಯಿ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಸರ್? ಪ್ರಮುಖವಾಗಿ ಶಾಲೆಗಳಲ್ಲಿ ಒಂದು 6ರಿಂದ 8 ಗಂಟೆಗಳ ಕಾಲ ಮಾತ್ರ ಮಗು ಶಾಲೆಯಲ್ಲಿ ಕಳೀತದೆ. ಇನ್ನು ಉಳಿದಂತಹ 16 ಗಂಟೆನೂ ಕೂಡ ಅವನು ಮನೆಯಲ್ಲೇ ಕಳೆಯೋದ್ರಿಂದ ಮನೆಯಲ್ಲಿ ಹೆಚ್ಚು ಪೋಷಕರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಓದುತ್ತಿದ್ದೇನೆ ಎಂಬ ಕಾರ್ಯಕ್ರಮವನ್ನು ಹೊರತಂದಿರೋವಂಥದ್ದು. ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ತಾವೇ ಗಮನಿಸಿದ್ರೆ ಈಗ ಒಂದು 8-10 ಮನೆಗಳಿಗೆ ಹೋಗಿದ್ವಿ. ಪಾಪ ಪೋಷಕರು ಕೂಲಿಗೆ ಹೋಗ್ತಾ ಇರ್ತಾರೆ, ತಂದೆ ತಾಯಿ ಇಬ್ಬರು ಕೂಲಿಗೆ ಹೋಗೋಂಥ ಇರ್ತದೆ. ಅವ್ರು ಬರೋ ಅಂಥದ್ದೇ ಸಂಜೆ 6 ಗಂಟೆ 7 ಗಂಟೆ ಆಗಿರುತ್ತೆ ಕೂಲಿ ಮುಗಿಸ್ಕೊಂಡು. ಅವರು ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸೋಕ್ಕೆ, ಶೈಕ್ಷಣಿಕ ಪ್ರಗತಿಯನ್ನು ಪರಿಶೀಲಿಸೋಕ್ಕೂ ಕೂಡ ಕಷ್ಟಕರವಾದಂತಹ ಸಂದರ್ಭ ಇರುತ್ತೆ. ಅಂಥದ್ದನ್ನು ನಾವು ಶಿಕ್ಷಕರು ಪರಿಹರಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಒಂದು ಮನೆಗೆ ಹೋದಾಗ ಒಂದು ಹುಡುಗ ಅದೇ ನೋಟ್ ಬುಕ್ಕೇ ಮಾಡಿರ್ತಿಲ್ಲ, ಇದನ್ನೇ ಕ್ಲಾಸ್ ರೂಮಲ್ಲಿ ಚೆಕ್ ಮಾಡಲ್ಲ ಸರ್, ಇದು ಏನು ಇರುತ್ತೆ ಅಂತ? ಹೌದು, ಚೆಕ್ ಮಾಡಬೇಕಾಗಿದೆ. ಇಲ್ಲಿ ಅಂದರೆ ಟೀಚರ್ಸ್ ಅನ್ನು ಫೇಲ್ಯೂರ್ ಆದ್ರು ಅಂತ ಅನ್ಸುತ್ತೆ, ಅದನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಎಲ್ಲ ಮಕ್ಕಳು ಆ ಥರ ಆಗಿರೋಕ್ಕೆ ಸಾಧ್ಯ ಇಲ್ಲ. 22 ಮಕ್ಕಳಲ್ಲೂ ಎಲ್ಲೋ ಒಂದು ಈ ಥರದ ಮಕ್ಕಳು. ಈಗ ನಮ್ಮ ಪಂಚಾಯತಿ ಮೆಂಬರ್ ಒಬ್ಬರು ಹೇಳಿದ್ರು, ರುದ್ರೆ ಆಗಲೇ ಒಂದು 3 ಹುಡುಗರು ಈ ಥರದಲ್ಲಿ ಇದ್ದಾರೆ ಸರ್ ಅಂತೇಳಿ. ಆ ಮಕ್ಕಳು ನೋಟ್ಸ್ ಬರದೇ ಇರೋ ಅಂಥದ್ದು ಅಥವಾ ಕೂತ್ಕೊಂಡು ಓದದೇ ಇರೋಂಥದ್ದು ನೋಡಿ. ಅವ್ರ ತಂದೆ ತಾಯಿ ಇಬ್ಬರು ಕೂಲಿಗೆ ಹೋಗ್ತಾರೆ ಅಂದರೆ ಮನೇಲಿ ಕೇಳೋರಿಲ್ಲ. ಸೊ ಅದನ್ನೇ ಅವನು ಬೆನಿಫಿಟ್ ಆಗಿ ತಗೊಬಿಟ್ಟು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಮನೇಲಿ ನೋಟ್ಸ್ ಮಾಡ್ತಾ ಇಲ್ಲ, ಬರೀದೇ ಇರುತ್ತೆ. ಖಂಡಿತ ಅದನ್ನ ಗಮನ ಹರಿಸ್ತೀವಿ. 100% ಎಲ್ಲ ಮಕ್ಕಳು ನೋಟ್ಸ್ ಬರೆಯೋಂಗೆ ನಾನು ಮಾಡ್ತೀನಿ. ಸರ್, ನಿಮ್ಮ ಒಂದು ಈ ಶ್ರಮಕ್ಕೆ ಟೀಚರ್ಸ್ನ ಸಪೋರ್ಟ್ ಯಾವ ರೀತಿ ಇದೆ? ಇಲ್ಲ, ಚೆನ್ನಾಗಿದೆ. ಟೀಚರ್ಸ್ ಭಾಳ ನೋಡಿ, ಈಗ ರತ್ನಪ್ಪ ಅಂತ ಅಂದ್ಬಿಟ್ಟು ಇವರು ಹೊರಗಡೆಯಿಂದ ಓಡಾಡೋರು, ಇವತ್ತು ಅವರು ನನ್ನ ಜೊತೆಗೆ ವಾತ್ಸವ್ಯ ಹೂಡ್ತಾ ಇದ್ದಾರೆ. ಬಸವರಾಜಪ್ಪ ಅವರು ಇಲ್ಲೇ ವಾತ್ಸವ್ಯ ಹೂಡ್ತಾ ಇದ್ದಾರೆ. ಈ ಥರ ಶಿಕ್ಷಕರು ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರೆಲ್ಲ ತುಂಬ ಅನುಕೂಲ ಆಗುತ್ತೆ. ಮುಂದೆ ಏನಾದ್ರು ಎಕ್ಸಾಮಲ್ಲಿ ಏನಾದ್ರು ತೊಂದರೆ ಆಗುತ್ತೆ ಒಂದು ಅನಿಸಿಕೆ ಪ್ರಕಾರ ಅವ್ರು ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಅದು ಮಕ್ಕಳಿಗೆ ತುಂಬ ಅನುಕೂಲನೇ ಅನಿಸುತ್ತೆ ನನಗೆ. ಸರ್, ಸಾಮಾನ್ಯವಾಗಿ ತಂದೆ ತಾಯಿ ವಿದ್ಯಾವಂತರಾದರೆ ಮಕ್ಕಳಿಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತಾರೆ. ಬಟ್ ನೀವು BA ಡಬಲ್ ಡಿಗ್ರಿ ಓದಿ ನಿಂತಿದ್ದೀರಾ, ಬಟ್ ನಿಮ್ಮ ಮಗ ನೋಡಿದ್ರೆ ಈ ಥರ ಹೇಗೆ ಸರ್? ಸರ್, ಅದು ಹೇಗೆ ಅಂತಂತಂದರೆ ನಾವು ಪ್ರೆಷರ್ ಮಾಡ್ತಾ ಇರ್ತೀವಿ. ಅವರು ಎಷ್ಟೇ ಟ್ರೈ ಮಾಡಿದ್ರು ಅವರು 100ಗೆ ಇಂಪ್ರೂವ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ನಾವು ಕಾಪಿ ರೈಟಿಂಗೆಲ್ಲ ಬರೆಸ್ತಾ ಇದ್ದೀವಿ. ಬಟ್ ಅವ್ರು ಇಂಪ್ರೂವ್ ಆಗಲ್ಲ ಅಂತಂದ್ರೆ ನಾವು ಅದಕ್ಕೆ ಸರ್, ಮಕ್ಕಳ ಕಲಿಕೆ ಗುಣಮಟ್ಟದಲ್ಲಿ ತಂದೆ ತಾಯಿಯ 50% ಇರಬೇಕು ಅಂತಾರೆ. ಅದರಲ್ಲಿ ರೀಡಿಂಗ್ ಪ್ರಕಾರ ಬೆಳಗ್ಗೆ ಜಾವ ಒಂದು ಸ್ವಲ್ಪ ಬೇಗನೆ ಏಳಿಸಿ ಮಕ್ಕಳು ಓದಿಸ್ಬೇಕು. ಮತ್ತು ಸಂಜೆ ಟೈಮು ಏಳಿಸ್ಬೇಕು ಸರ್, ಒಂದು 10 o'clock. ಸಾಮಾನ್ಯವಾಗಿ ಮಕ್ಕಳು ಫೇಲ್ ಆದಾಗ ತಂದೆ ತಾಯಿಯರು ಯಾರಾದ್ರು ಫೀಲಿಂಗ್ ಆಗುತ್ತೆ ಸರ್. ಪೋಷಕರು ಬ್ಲೇಮ್ ಮಾಡೋದು ಟೀಚರ್ಸ್ ಕಲಿಯಲ್ಲ, ಟೀಚರ್ಸ್ ಹೇಳ್ಕೊಡಲ್ಲ ಅಂತ. ಅದು ಸುಳ್ಳು ಮಾಹಿತಿ ಸರ್. ಅದು ಖಂಡಿತ ಅದು ಸುಳ್ಳು ಮಾಹಿತಿ. ಆ ರೀತಿ ಟೀಚರ್ಸ್ ಮೇಲೆ ಅಪವಾದ ಹೊರಿಸೋದು ತುಂಬ. ಇದೇ ಈ ಹೊತ್ತಿನ ವಿಶೇಷ. ಮುಂದಿನ ಎಪಿಸೋಡ್ನಲ್ಲಿ ಅವರ ಜೊತೆ ಸಂದರ್ಶನ ಒತ್ತು ತರುತ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.